ಪಾದ ಸ್ಪರ್ಶದಿಂದ ಅಹಲ್ಯೆ ಶಾಪ ವಿಮೋಚನೆ. ಅಯೋಧ್ಯಾನಗರಿಯ ರಾಜಕುಮಾರನಾದ ಶ್ರೀರಾಮನು ಮಹರ್ಷಿ ವಿಶ್ವಾಮಿತ್ರರೊಡನೆ ಮಿಥಿಲೆಗೆ ಆಗಮಿಸುತ್ತಿದ್ದಾಗ ಅವರು ನಿರ್ಜನವಾಗಿದ್ದ ಆಶ್ರಮವನ್ನು ತಲುಪುತ್ತಾರೆ. ಆ ಆಶ್ರಮದ ಮಧ್ಯಭಾಗದಲ್ಲಿ ಶಿಲೆಯೊಂದಿರುತ್ತದೆ. ಆ ಶಿಲೆಯಿಂದ ತುಳಸಿ ಗಿಡವೊಂದು ಬೆಳೆಯುತ್ತಿರುತ್ತದೆ. ಆಗ ರಾಮನು ಹೀಗೆ ಹೇಳುತ್ತಾನೆ, ಮಹರ್ಷಿ ವಿಶ್ವಾಮಿತ್ರರೇ, ಇದಲ್ಲಂತೂ ನಿಜಕ್ಕೂ ವಿಸ್ಮಯಕರವಾಗಿದೆ. ಈ ಆಶ್ರಮದಲ್ಲಂತೂ ಯಾರೂ ವಾಸವಿರುವಂತೆ ಕಾಣುತ್ತಿಲ್ಲ. ಆದರೂ ಸಹ ತುಳಸಿ ಗಿಡವೊಂದು ಅದರಲ್ಲೂ ಶಿಲೆಯೊಂದರಿಂದ ಬೆಳೆಯುತ್ತಿದೆ ಎಂದು ಉದ್ಗರಿಸುತ್ತಾನೆ. ಆಗ ವಿಶ್ವಾಮಿತ್ರರು ಹೀಗೆ ಹೇಳುತ್ತಾರೆ, ಈ ಶಿಲೆಯ ಒಳಭಾಗದಲ್ಲಿ ಸ್ತ್ರೀಯೋರ್ವಳ ಆತ್ಮವು ನೆಲೆಯಾಗಿದೆ. ಆ ಸ್ತ್ರೀಯು ಓರ್ವನಿಂದ ಶಪಿಸಲ್ಪಟ್ಟು ಮತ್ತೋರ್ವನಿಂದ ಮೋಸ ಹೋದವಳಾಗಿರುತ್ತಾಳೆ. ಹೇ ರಾಮನೇ, ತಪ್ಪು ಮಾಡಿದವರನ್ನು ದೂಷಿಸಿ ಶಿಕ್ಷಿಸುವುದನ್ನು ಎಲ್ಲರೂ ಬಲ್ಲರು. ಆದರೆ ಕೇವಲ ವಿಶೇಷರಾದ ಮಹಾನ್ ವ್ಯಕ್ತಿಗಳಿಗೆ ಮಾತ್ರವೇ ತಪ್ಪಿತಸ್ಥರನ್ನು ಕ್ಷಮಿಸುವ ಸಾಮರ್ಥ್ಯವಿರುತ್ತದೆ ಹಾಗೂ ಅಂತಹವರನ್ನೇ ಪತಿತಪಾವನ ಎಂದು ಕರೆಯುತ್ತಾರೆ. ಹೇ ರಾಮನೇ, ನೀನು ಅಂತಹ ವಿಶೇಷವಾದ ವ್ಯಕ್ತಿಯು. ಹೀಗಾಗಿ ನೀನು ನಿನ್ನ ಪಾದದಿಂದ ಆ ಶಿಲೆಯನ್ನು ಸ್ಪರ್ಶಿಸಿದಲ್ಲಿ ನೀನು ಅಹಲ್ಯೆಯನ್ನು ಶಾಪದಿಂದ ಮುಕ್ತಗೊಳಿಸಿದಂತಾಗುವುದು ಎಂದು ಹೇಳುತ್ತಾರೆ.